ಹಾಂ, ಬುಕ್ ಬೇಕಾದ್ರೆ ಕೊಡ್ತೀನಿ. ಫೋನ್ ನಂಬರ್ ಬುಕ್ ಅದು ಹೇಳಕ್ಕೆ ಬರೋಲ್ವಾ? ಹೌದು. ನಿಮ್ಮ ಹೆಸ್ರು ಹೇಳಿ. ಚೆನ್ನೈಗೌಡ. ಚೆನ್ನೇಗೌಡ. ಯಾವ ಊರಿದು? ವೀಲಪ್ನಲ್ಲಿ. ಮಳವಾಡಿ ಪಕ್ಕನೇ. ಎಷ್ಟೆಲ್ಲಗವೆ? 6 6 ಮೊದಲು ಅದು ಇತ್ತಂದಿದ್ದಾ? 92,000 ಕೊಟ್ಟಿದ್ರಿ ಇದಕ್ಕೆ. ಹೆಣ್ಗರನಾ? 2 ತಿಂಗಳಾಗೈತಾ ಕರೋಕೆ? 2 ತಿಂಗಳಾಗದೆ. 4 ತಿಂಗಳಾಗತ್ತೆ. 4 ತಿಂಗಳಾಗೈತೆ. ಇದೆಷ್ಟು ಕೊಟ್ರಿ? ಇದು 80. 80. ಹಾಂ ಹಾಂ. 2 ಹೆಣ್ಗರನೇ. ಕೆಲಸನೂ ಮಾಡಿದ್ದೀರಾ? ಕೆಲಸನೇ ಮಾಡ್ತಾರೆ. ಕೆಲಸ ಮಾಡೋಕ್ಕೆ ತಂದಿದ್ದು. ಹಾಂ ಹಾಂ. ಇವಾಗ ಹೆಂಗವ ಹಿಂಗೆ ಕೋಲಿವು. ಹೌದಾ? ಹಾಲು ಎಷ್ಟು ಬರುತ್ತೆ? ಹಾಲಿಲ್ಲ ಒಂದು 3/4 ಲೀಟ್ರ್ 1/2 ಲೀಟ್ರ್ ಬರ್ತದೆ. ಅದು ಹಾಲು ಕರ್ಸಾಲ್ತಾದ್ರು. ಹಾಂ, ಎಲ್ಲ ಕರುಗಿನೇ. ಅದೇ ಕುಡ್ಕೋತದೆ. ಮನೆ ತಾವದು ಕರ ಬೇಕಾದ್ರೆ ನಡೀವಿ ನೋಡೋರಿ. ಚೆನ್ನಾಗವ ಕರುಗಳು? ಹಾಂ, ನಡೀವಿ ಗಾಡಿಲಿ ಬೇಕಾದ್ರೆ ಈಗಲೇ ತೋರಿಸ್ತೀನಿ. ಆಯ್ತು ಹೋಗೋಣ. ಕರ ನೋಡೋರಿ. ಎಲ್ಲಿ ಯಾವ ಊರು? ಕೋಡಳ್ಳಿ ಇಲ್ಲಿ ಪಕ್ಕದಲ್ಲಿ ಆಯ್ತಾ? ಕೋಟೆಯಿಂದ ಪಕ್ಕಕ್ಕೆ. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಇಲ್ಲಿಂದ ಜಾಸ್ತಿ ಆಗ್ಬೋದು. ಇಲ್ಲಿ ಒಂದು 20 ಕಿಲೋಮೀಟ್ರ್ ಆಗ್ಬೋದು. ಹಾಂ ಹಾಂ. ನಾವು ಕಾಡ್ಚಿನಹಳ್ಳಿ ಹಿಂಗೆ ಹೋಗ್ತೀವಿ. ಅಲ್ಲ, ಅಲ್ಲಿ ಕನಕಪುರ ಕೋಡಳ್ಳಿ ಅಲ್ಲ, ಇಲ್ಲಿ ಇದು ಹುಣಸಳ್ಳಿ ಕೋಡಳ್ಳಿ. ಇದು ಹುಣಸನಳ್ಳಿ ಕೋಡಳ್ಳಿನಾ? ಅದೇ ಸಂತೆ ಕೋಡಳ್ಳಿ ಏನದು? ಅದು ಕನಕಪುರ ಆದಮೇಲೆ ಸಂತೆಗೋಡ. ಅಲ್ಲಿ ತಂದಿದ್ದ. ಯಾವ ಊರು ಅಂದರೆ? ಅನ್ಕೊಂಡು ದೊಡ್ಡಿ. ಅನ್ಕೊಂಡ್ ದೊಡ್ಡಿ. ಅಂತೆ ವ್ಯಾಪಾರ ಬಂದರೆ ಕೊಡ್ತೀರಾ? ಕೊಡ್ತೀವಿ. ಮೊಬೈಲ್ ನಂಬರ್ ಹೇಳಕ್ಕೆ ಬರಲ್ಲ. ಬುಕ್ ಕೊಡ್ತೀವಿ ಬೇಕಾದ್ರೆ ಹೊಡ್ಕೊಳ್ಳಿ. ಹಾಂ ಹಾಂ. ಮರಳವಾಡಿ ಪಕ್ಕ, ವೀಲಪ್ನಲ್ಲಿ. ಹೂಲಪ್ನಳ್ಳಿ. ಹಾಂ. ತಂದು ಎಷ್ಟು ದಿನ ಆಯಿತು ಅಂದರೆ? ಇದು ನೆನ್ನೆ ತಗೊಂಬಂದ್ರೆ. ಹಾಂ ಹಾಂ. ಇದು ತಗೊಂಬಂದು 2 ತಿಂಗಳಾಯ್ತು. 2 ತಿಂಗಳಾಯ್ತು. ಏನಾಯ್ತು ಗೊತ್ತೇ? ಹಾಂ. ನನ್ನ ಹತ್ರ ಇನ್ನೊಂದು ಹಸ ಇತ್ತು. ಹಾಂ. 2 ಬಲ್ಗೋಲೆ ಆಗೋದು. ಆಮೇಲೆ ಇದು ಇತ್ತನ್ಬಿಟ್ಟೆ ಫಸ್ಟು. ಅದು ಬಲ್ಗೋಲಿಗೆ ಆಗ್ತೈತೆ. ಆಮೇಲೆ ಇದು ಎಡಗೋಲಿದ್ದು. ಇವಾಗ ಹೆಂಗದ ಹಿಂಗೆ. ಆಮೇಲೆ ಹೋಗಿ ನೆನೆ ಸೈಜ್ ಹಿಡ್ಕೊಂಬಂದೆ. ಅದೇನಾಯ್ತು? ಇನ್ನೊಂದು ಹಸ ಕೊಟ್ಬಿಟ್ರಾ? ಎಷ್ಟು ಕೊಟ್ರಿ ಅದು? ಅದು 60,000 ಕೊಟ್ಟೆ. ಕರಿ ಸುಳಿ ಇತ್ತು. ಕರೆ ಸುಳಿ. ಏನು ಸುಳಿ ಇತ್ತು? ಮುಕ್ಕಲ್ ಸುಳಿ. ಹಾಂ. ಅವತ್ತೊಂದು ವರ್ಷ ಆಗಿದ್ದು. ಹಾಂ ಹಾಂ ಹಾಂ. ಕೊಟ್ಬಿಟ್ಟು ಇವಾಗ ಹೊಸ ಬದಲಾಯಿತು. ಊರು ನಿಮ್ಮೂರ ಅವು ಹಸುಗಳು? ಅವರೇ ಒಂದು 2 ಸೇರು. ಅವರು ಅಷ್ಟೇನಾ? ನಾಟಿ ಹಸ್ಗಳು ಅಷ್ಟೇ, ಒಂದು 2 ಸೇರು. ಎಲ್ಲ ಮನೆಗೂ ಸೀಮೆ ಹಸುಗಳು ಇದ್ದಾವೆ? ಕೆಲವು ಮನೆಯಲ್ಲಿ ಕೆಲವು ಮನೇಲಿ ಇಲ್ಲ. ಕೆಲವು ದನ ಯಾವ ದನನೂ ಇಲ್ಲ. ಹಾಂ ಹಾಂ ಹಾಂ. ಎಲ್ಲ ರಾಗಿನೇ ಜಾಸ್ತಿ ಬೆಳೆಯೋದು? ರೇಷ್ಮೆ ರಾಗಿ. ಮತ್ಕೊಳ್ಳಿದ್ದಾವೆ, ನೀರಿಲ್ವಲ್ಲ. ಹಾಂ ಹಾಂ. ಹ್ಞೂ, ಆಯಿತು ಯಜಮಾನ್ರೆ.